ಎಲ್ಲರಿಗೂ ನಮಸ್ಕಾರ. ನನ್ನ ನೀ ಬರೆದ ಕಾದಂಬರಿ ಯೂಟ್ಯೂಬ್ ಚಾನೆಲಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮತ್ತೊಂದು ಹೊಸ ಕಥೆಯೊಡನೆ ತಮ್ಮೆದುರು ಬಂದಿದ್ದೇನೆ, ತಮ್ಮೆಲ್ಲರ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ. ಕಥೆಯ ಹೆಸರು ಓ ಪ್ರೇಮವೇ, ಭಾಗ 1. ಅಪ್ಪ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು. ನನಗೆ ಈ ಮದುವೆ ಇಷ್ಟ ಇಲ್ಲ. ಇದನ್ನೇ ಎಷ್ಟೋ ಬಾರಿ ಹೇಳೋಕ್ಕೆ ಪ್ರಯತ್ನಪಟ್ಟೆ. ಆದರೆ ನಿಮ್ಮ ಕಣ್ಣಲ್ಲಿ ಕಾಣುತ್ತಿದ್ದ ಸಂತೋಷವನ್ನು ನೋಡಿ ನನಗೆ ವಿಷಯ ಹೇಳೋಕ್ಕೆ ಧೈರ್ಯ ಬರಲಿಲ್ಲ ಅಪ್ಪ. ಸಣ್ಣ ವಯಸ್ಸಿನಿಂದ ನನ್ನದು ಅಂತ ಒಂದೇ ಒಂದು ಆಸೆಯನ್ನೂ ಇಟ್ಕೊಳ್ದೆ ನಿಮ್ಮ ಆಸೆಯಂತೆಯೇ ಬೆಳೆದು ಬಂದ ನಾನು ಮೊದಲ ಬಾರಿಗೆ ನನಗಾಗಿ ಸ್ವಾರ್ಥಿಯಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೇನೆ ಅಪ್ಪ. ಮನಸ್ಸನ್ನು ಕೊಂದುಕೊಂಡು ಯಾರೋ ಕಟ್ಟುವ ತಾಳಿಗೆ ಕುತ್ತಿಗೆಯೊಡ್ಡಿ ಇಡೀ ಜೀವನ ನೆನಪುಗಳ ಕೊರಗಿನಲ್ಲಿ ನಾನು ಬಾಳಲಾರೆ. ಹಾಗೆ ಪ್ರತಿದಿನ ಸತ್ತು ಬದುಕುವುದಕ್ಕಿಂತ ನಿಮ್ಮ ಆಸೆಗೆ ವಿರುದ್ಧವಾಗಿ ನಡೆದು ಒಂದೇ ಬಾರಿಗೆ ನಿಮ್ಮ ದೃಷ್ಟಿಯಲ್ಲಿ ಸಾಯುವುದು ಒಳ್ಳೆಯದು ಅನ್ನಿಸ್ತಿದೆ ಅಪ್ಪ. ನಾನು ಮನೆ ಬಿಟ್ಟು ಹೋಗ್ತಿದ್ದೇನೆ. ನನಗೆ ಗೊತ್ತು, ಈ ಪತ್ರ ನಿಮ್ಮ ಕೈಗೆ ಸಿಕ್ಕು ನೀವು ಇದನ್ನು ಓದಿ ಮುಗಿಸುವ ವೇಳೆಗೆ ನಾನು ನಿಮ್ಮ ಪಾಲಿಗೆ ಇಲ್ಲದವಳು ಆಗಿರ್ತೀನಿ ಅಂತ. ಆದರೆ ನನ್ನನ್ನು ನಾನು ನರಕಕ್ಕೆ ತಳ್ಳಿಕೊಳ್ಳಲಾರೆ ಅಪ್ಪ. ಸಾಧ್ಯವಾದರೆ ಈ ಪಾಪಿ ಮಗಳನ್ನು ಕ್ಷಮಿಸ್ಬಿಡು ಅಪ್ಪ. ಇಂತಿ ನಿನ್ನ ಮಗಳಾದ ಆರಾಧ್ಯ ಎಂದು ಪತ್ರವನ್ನು ಬರೆದು ಮುಗಿಸುವ ಹೊತ್ತಿಗೆ ಇಡೀ ಪತ್ರಕ್ಕೆ ಕಣ್ಣೀರ ಧಾರೆಯಾಗಿತ್ತು. ಪತ್ರವನ್ನು ಮಡಿಚಿಟ್ಟು ತನ್ನ ಶೈಕ್ಷಣಿಕ ದಾಖಲೆಗಳ ಜೊತೆಗೆ ತನ್ನ ಒಂದೆರಡು ಜೊತೆ ಬಟ್ಟೆ ತುಂಬಿದ ಬ್ಯಾಗ್ ಹಿಡಿದು ಸಂಭ್ರಮದಿಂದ ತುಳುಕಾಡುತ್ತಿದ್ದ ಮದುವೆ ಮನೆಯಿಂದ ಮಧ್ಯರಾತ್ರಿಯಲ್ಲಿ ಯಾರಿಗೂ ಕಾಣದಂತೆ ಹೊರಬಿದ್ದಳು ಆರಾಧ್ಯ. ಅತ್ತ ಹಳ್ಳಿಯೂ ಅಲ್ಲದ ಪಟ್ಟಣವೂ ಅಲ್ಲದ ಊರಿನ ಹೈವೇವರೆಗೂ ಯಾರಿಗೂ ಕಾಣದಂತೆ ನಡೆದು ಬಂದ ಆರಾಧ್ಯ ಅಲ್ಲಿಂದ ಮೈಸೂರಿಗೆ ಹೊರಟಿದ್ದ ಬಸ್ಸೊಂದನ್ನು ಹತ್ತಿ ಟಿಕೆಟ್ ಕೊಂಡು ಸೀಟಿನಲ್ಲಿ ಕುಳಿತವಳ ಕಣ್ಣುಗಳಿಂದ ಕಣ್ಣೀರು ಬಿಡದೆಯೇ ಹರಿಯುತ್ತಿದ್ದವು. ನಾನು ಮಾಡಿರುವ ಈ ನಿರ್ಧಾರ ಸರಿಯೋ ತಪ್ಪೋ ಗೊತ್ತಿಲ್ಲ, ಆದರೆ ಇಷ್ಟವಿಲ್ಲದ ಆ ಮದುವೆಯನ್ನು ಬಿಟ್ಟು ಬಂದಿದ್ದು ಮಾತ್ರ ನನ್ನ ಮನಸ್ಸಿಗೆ ಸರಿ ಅನ್ನಿಸ್ತಿದೆ. ಆದರೆ ನನ್ನ ಈ ನಿರ್ಧಾರದಿಂದ ಅಪ್ಪನಿಗೆ ಏನೂ ಆಗದೆ ಇದ್ದರೆ ಅಷ್ಟೇ ಸಾಕು ಎಂದು ಕಾಣದ ದೇವರಿಗೆ ಕೈ ಮುಗಿದು ಸೀಟಿಗೆ ಒರಗಿ ಕಣ್ಣು ಮುಚ್ಚಿದಳು ಆರಾಧ್ಯ. ಯಾವುದೋ ನಿರಾಳತೆಯ ಭಾವ ಅವಳನ್ನು ಆವರಿಸಿ ಚಂದನೆಯ ನಿದ್ರೆಗೆ ಜಾರಿದಳು ಅವಳು. ಮುಂಜಾನೆಯ 8ರ ಹೊತ್ತಿಗೆ ಕಣ್ಣು ಬಿಟ್ಟಾಗ ಬಸ್ಸು ಮೈಸೂರಿನಲ್ಲಿ ನಿಂತಿತ್ತು. ತನ್ನ ಬ್ಯಾಗ್ ಹಿಡಿದು ಬಸ್ ಇಳಿದ ಆರಾಧ್ಯ ಅಲ್ಲೇ ಇದ್ದ ಕಾಯಿನ್ ಬೂತಿಂದ ತನ್ನ ಗೆಳತಿಯ ಸಂಖ್ಯೆಗೆ ಕರೆ ಮಾಡಿದಳು. ತನ್ನ ಇರುವಿಕೆಯ ಸುಳಿವು ಯಾರಿಗೂ ಸಿಗಬಾರದೆಂದು ತನ್ನ ಮೊಬೈಲ್ ಸಹ ಮನೆಯಲ್ಲೇ ಬಿಟ್ಟು ಬಂದಿದ್ದಳು ಅವಳು. ಹಾರು, ಇಲ್ಲೇ ಇದ್ದೀನಿ, ಬಂದ್ಬಿಟ್ಟೆ, ನೀನು ಬಸ್ ಸ್ಟ್ಯಾಂಡ್ನಿಂದ ಹೊರಗಡೆ ಬಂದ್ಬಿಡು ಎನ್ನುವ ಗೆಳತಿಯ ಮಾತಿಗೆ ಬ್ಯಾಗ್ ಹಿಡಿದುಕೊಂಡು ಹೊರಗೆ ಬಂದಳು ಆರಾಧ್ಯ. ಹಾಯರು, ಸ್ಕೂಟಿಯಿಂದ ಇಳಿಯುತ್ತಾ ಕೈ ಬೀಸಿದಳು ಆರಾಧ್ಯಳ ಗೆಳತಿ ಅದಿತಿ. ಹಾಯ್ ಅದಿತಿ ಎಂದ ಆರಾಧ್ಯಳ ದನಿಯಲ್ಲಿ ಸತ್ವವೇ ಇರಲಿಲ್ಲ. ಬಂದು ತುಂಬ ಹೊತ್ತಾಯ್ತಾ? ತುಂಬ ಕಾಯಿಸ್ಬಿಟ್ನಾ? ಸಾರಿ ಅರು ಎನ್ನುತ್ತಾ ಗೆಳತಿಯನ್ನು ಅಪ್ಪಿಕೊಂಡಳು ಅದಿತಿ. ಯಾರಾದರೂ ಆಸರೆ ಸಿಕ್ಕರೆ ಸಾಕು, ತನ್ನ ಮನದ ಬೇಗುದಿಯನ್ನೆಲ್ಲ ಕರಗಿ ಹೋಗುವಂತೆ ಅಳಬೇಕು ಎಂದು ಕಾಯುತ್ತಿದ್ದ ಆರಾಧ್ಯಳಿಗೆ ಗೆಳತಿಯ ಹೆಗಲು ಸಿಗುತ್ತಿದ್ದಂತೆ ನೀರಿನಲ್ಲಿ ಮುಳುಗುತ್ತಿದ್ದವನಿಗೆ ಹುಲ್ಲುಕಡ್ಡಿಯ ಆಸರೆ ಸಿಕ್ಕಂತಾಗಿ ತಾನಿರುವುದು ಪಬ್ಲಿಕ್ ಪ್ಲೇಸ್ನಲ್ಲಿ ಎಂಬುದನ್ನೂ ಮರೆತು ಗೆಳತಿಯನ್ನು ಅಪ್ಪಿಕೊಂಡು ಎದೆ ಬಿರಿಯುವಂತೆ ಅಳತೊಡಗಿಬಿಟ್ಟಳು. ಆರಾಧ್ಯಳ ಅಳು ಕಂಡು ಗಾಬರಿಯಾಯಿತು ಅದಿತಿಗೆ. ಅರು, ಏನಾಯಿತು? ಯಾಕೆ ಹೇಗಳ್ತಿದೀಯಾ? ಮನೇಲೆಲ್ಲರೂ ಆರಾಮಾಗಿದ್ದಾರೆ ತಾನೇ? 1 ತಿಂಗಳಿನಿಂದ ಫೋನ್ ಮೆಸೇಜ್ ಏನೂ ಮಾಡಿದೆ, ನಾನೇ ಕಾಲ್ ಮೆಸೇಜ್ ಮಾಡಿದ್ರೂ ರೆಸ್ಪಾಂಡ್ ಮಾಡಿದೆ, ನಿನ್ನೆ ಸಡನ್ನಾಗಿ ಕಾಲ್ ಮಾಡಿ ಮೈಸೂರಿಗೆ ಬರ್ತಿದ್ದೀನಿ ಅಂದೆ. ಈಸ್ ಎವ್ರಿಥಿಂಗ್ ಫೈನ್ ಎಂದು ಕಳವಳದಿಂದ ಕೇಳಿದ ಅದಿತಿಯ ಮಾತಿಗೆ ಬದಲು ನೀಡದೆ ಇನ್ನೂ ಅಳುತ್ತಲೇ ಇದ್ದಳು ಆರಾಧ್ಯ. ನೋಡು, ಇಲ್ಲಿ ನೋಡರು, ನನ್ನನ್ನು ನೋಡಮ್ಮ ಎನ್ನುತ್ತಾ ಅವಳನ್ನು ಸರಿಸಿ ಅವಳ ಮುಖವನ್ನು ಅಂಗೈಲಿ ಹಿಡಿದ ಅದಿತಿ, ಮನೇಲಿ ಎಲ್ಲರೂ ಆರಾಮಾಗಿದ್ದಾರಲ್ವಾ ಎಂದು ಕೇಳಿದಳು ಮತ್ತೊಮ್ಮೆ. ತುಂಬಿದ ಕಣ್ಣುಗಳನ್ನು ಮುಚ್ಚಿ ತೆರೆದ ಆರಾಧ್ಯ ಅಳುತ್ತಲೇ ಹೂ ಎಂದಳು. ಸಮಾಧಾನದ ನಿಟ್ಟುಸಿರು ಬಿಟ್ಟ ಅದಿತಿ ಅವಳ ಅಳುವಿಗೆ ಕಾರಣ ಬೇರೆಯದೇ ಇದೆ ಎಂದು ಅರಿತು
ಅದನ್ನು ಕೇಳಲು ಇದು ಸರಿಯಾದ ಸ್ಥಳವಲ್ಲ ಎಂದು ತಿಳಿದು ಅವಳನ್ನು ಸಮಾಧಾನಿಸಿ ಅವಳ ಬ್ಯಾಗ್ ಹಿಡಿದವಳೇ, ಅರು, ಬಾ ಮನೆಗೆ ಹೋಗೋಣ ಮೊದಲು ಎನ್ನುತ್ತಾ ಅವಳ ಕೈ ಹಿಡಿದು ತಾನೇ ಕರೆದುಕೊಂಡು ಹೋದಳು ಅದಿತಿ. ಇದ್ದಕ್ಕಿದ್ದಂತೆ ಮಗಳ ಜೊತೆಗೆ ಬಂದ ಆರಾಧ್ಯಳನ್ನು ನೋಡಿ ಸಂತಸಪಟ್ಟರು ಅದಿತಿಯ ತಂದೆ ತಾಯಿ. ಅವರಿಬ್ಬರ ಗೆಳೆತನದ ತೀವ್ರತೆಯನ್ನು ಬಲ್ಲವರೇ ಆಗಿದ್ದರು ಅವರು. ಕ್ಷೇಮ ಸಮಾಚಾರ ವಿಚಾರಿಸಿದವರಿಗೆ ನಗುವಿನ ಮುಖವಾಡ ಹೊತ್ತು ಪ್ರತಿಕ್ರಿಯಿಸಿದ ಆರಾಧ್ಯಳನ್ನು ತನ್ನ ಕೋಣೆಗೆ ಕರೆದುಕೊಂಡ ಹೋದ ಅದಿತಿ ಅವಳಿಗೆ ಸ್ನಾನ ಮಾಡಿ ಬರಲು ಹೇಳಿದಳು. ಸ್ನಾನ ಮುಗಿಸಿ ಅದಿತಿಯ ಅಮ್ಮ ಕೊಟ್ಟ ತಿಂಡಿ ತಿಂದು ಅಮ್ಮನಿಗೆ ಹೇಳಿ ಗೆಳತಿಯನ್ನು ಕರೆದುಕೊಂಡು ಹೊರಗೆ ಹೋದಳು ಅದಿತಿ. ಆರಾಧ್ಯ ಭಕ್ತಿಯಿಂದ ಪೂಜಿಸುವ ತಾಯಿ ಚಾಮುಂಡಿಯ ಬೆಟ್ಟಕ್ಕೆ ಅವಳನ್ನು ಕೊಂಡೊಯ್ದಳು ಅದಿತಿ. ವಾತಾವರಣ ಪ್ರಶಾಂತವಾಗಿತ್ತು. ಜೊತೆಗೂಡಿ ತಾಯಿಯ ದರ್ಶನ ಪಡೆದ ಇಬ್ಬರೂ ಬಂದು ಮರವೊಂದರ ಕೆಳಗಡೆ ಕುಳಿತರು. ಅದಿತಿಯ ಹೆಗಲಿಗೆ ಮೌನವಾಗಿ ತಲೆ ಇಟ್ಟು ಕುಳಿತ ಆರಾಧ್ಯಾಳ ತಲೆಯನ್ನು ಒಂದು ಕೈಯಲ್ಲಿ ನೇವರಿಸುತ್ತಾ ಮತ್ತೊಂದು ಕೈಯಲ್ಲಿ ಅವಳ ಕೈಯನ್ನು ಹಿಡಿದು, ಈಗ ಹೇಳುವರು, ಏನಾಯಿತು ಎಂದಳು ಆತ್ಮೀಯತೆಯಿಂದ, ಪ್ರೀತಿ ತುಂಬಿದ ದನಿಯಿಂದ. ಅವಳ ಆ ಪ್ರಶ್ನೆಯನ್ನು ನಿರೀಕ್ಷಿಸಿದ್ದ ಆರಾಧ್ಯಾಳ ಕಣ್ಣಿನಿಂದ ಜಾರಿದ ಬಿಸಿನೀರ ಹನಿಯೊಂದು ಅದಿತಿಯ ಭುಜವನ್ನು ತೋಯಿಸಿತು. ಏನಾಯಿತು ಅರು? ಮತ್ತೊಮ್ಮೆ ಕೇಳಿದಳು ಅದಿತಿ. ಏನಾಯಿತು ಅಂತ ಹೇಳಿದ್ರೆ ನೀನು ನನ್ನನ್ನು ಬೈತೀಯ ಅದಿತಿ? ಪ್ರಾಮಿಸ್ ಮಾಡು, ಬೈಯೋದಿಲ್ಲ ಅಂತ ಗೆಳತಿಯನ್ನು ನೋಡಿ ಮಗುವಿನಂತೆ ಕೇಳಿದಳು ಆರಾಧ್ಯ. ಸರಿ, ಪ್ರಾಮಿಸ್, ಬೈಯೋದಿಲ್ಲ. ಹೇಳು, ಏನಾಯಿತು ಎಂದಳು ಅದಿತಿ. 1 ತಿಂಗಳಿನಿಂದ ಫೋನ್ ಮೆಸೇಜ್ ಮಾಡಿಲ್ಲ ಅಂದ್ಯಲ್ಲ ಅದಿತಿ? ಯಾಕಂದರೆ ನನಗೆ ಮದುವೆ ಫಿಕ್ಸ್ ಆಗಿತ್ತು. ಆ ಮದುವೆ ಮಾತು ಮನೆಯಲ್ಲಿ ಶುರು ಆದಾಗಿನಿಂದ ನಾನಾಗಿ ಇರಲಿಲ್ಲ ಅದಿತಿ. ಇವತ್ತು ಆ ಮದುವೆಯನ್ನು ಮುರಿದುಕೊಂಡು ಎಲ್ಲರಿಂದ ತಪ್ಪಿಸಿಕೊಂಡು ಇಲ್ಲಿಗೆ ಬಂದಿದ್ದೀನಿ. ಅಪ್ಪನಿಗೆ ಮೋಸ ಮಾಡಿ ಮನೆ ಮರ್ಯಾದೆಯನ್ನು ಲೆಕ್ಕಿಸದೆ ಮನೆ ಬಿಟ್ಟು ಓಡಿ ಬಂದಿದ್ದೀನಿ ಅದಿತಿ. ಇಷ್ಟು ಹೇಳುವ ಹೊತ್ತಿಗೆ ಅವಳ ಗಂಟಲು ಉಬ್ಬಿ ಬಂದು ಮುಂದೆ ಮಾತನಾಡಲಾಗದೆ ಮೌನವಾಗಿ ಬಿಕ್ಕಳಿಸಿದಳು ಆರಾಧ್ಯ. ಅವಳ ಮಾತುಗಳನ್ನು ಕೇಳಿ ಗಾಬರಿಯಾದರೂ ಸಾವರಿಸಿಕೊಂಡ ಅದಿತಿ ಅಳುತ್ತಿದ್ದ ಗೆಳತಿಯನ್ನು ಸಮಾಧಾನಿಸುವಂತೆ ಅವಳನ್ನು ಅಪ್ಪಿಕೊಂಡು ಅವಳ ಬೆನ್ನು ನೇವರಿಸುತ್ತಾ, ಅರು, ಸಮಾಧಾನ ಮಾಡ್ಕೊ, ಅಳ್ಬೇಡ ಎನ್ನುತ್ತಾ ಸಮಾಧಾನಿಸಿದಳು ಅವಳನ್ನು. ಸ್ವಾರ್ಥಿಯಾಗಿ ಬಿಟ್ಟೆ ಅದಿತಿ. ಒಂದೇ ಒಂದು ವಿಷಯದಲ್ಲಿಯೂ ಅಪ್ಪನ ಆಸೆಗೆ ವಿರುದ್ಧವಾಗಿ ನಡೆಯದ ನಾನು ನನ್ನ ಜೀವನದ ಇಂತಹ ಒಂದು ದೊಡ್ಡ ನಿರ್ಧಾರದಲ್ಲಿ ಅಪ್ಪನ ನಿರ್ಧಾರವನ್ನು ಧಿಕ್ಕರಿಸಿ ಮದುವೆಯ ದಿನವೇ ಮನೆ ಬಿಟ್ಟು ಬಂದು ಬಿಟ್ಟಿದ್ದೀನಿ. ನನ್ನನ್ನು ನಾನು ಸಂಭಾಳಿಸಿಕೊಳ್ಳೋದಕ್ಕೆ ನಾನು ನನ್ನ ಶಕ್ತಿ ಮೀರಿ ಪ್ರಯತ್ನ ಪಟ್ಟೆ ಅದಿತಿ. ಆದರೆ ಸಾಧ್ಯ ಆಗಲಿಲ್ಲ. ಇನ್ನೂ ನನ್ನಿಂದ ಆಗೋದೇ ಇಲ್ಲ ಅಂತ ಅನಿಸಿದ್ದಕ್ಕೇ ಏನನ್ನೂ ಯೋಚಿಸದೆ ಮನೆ ಬಿಟ್ಟು ಬಂದುಬಿಟ್ಟೆ. ಈ ನನ್ನ ನಿರ್ಧಾರ ಮನೆಯಲ್ಲಿ ಈಗ ಎಂತಹ ವಾತಾವರಣ ಸೃಷ್ಟಿ ಮಾಡಿದೆಯೋ ಅಂತ ನೆನೆಸ್ಕೊಂಡ್ರೇ ನನಗೆ ಭಯ ಆಗ್ತಿದೆ ಅದಿತಿ. ನನಗೆ ಆ ಮದುವೆ ಬೇಕಿರಲಿಲ್ಲ. ಅದಕ್ಕೆ ನನ್ನ ಮನಸ್ಸು ಒಪ್ತಿರಲಿಲ್ಲ. ಯಾಕೆ ಗೊತ್ತಾ ಎಂದ ಆರಾಧ್ಯಳನ್ನು ಪ್ರಶ್ನಾರ್ಥಕವಾಗಿ ನೋಡಿದಳು ಅದಿತಿ. 8 ವರ್ಷಗಳ ದೀರ್ಘ ಗೆಳೆತನದ ಪಯಣದಲ್ಲಿ ಅದಿತಿಗೂ ಸಹ ಹೇಳದೆ ತನ್ನ ಎದೆಯಲ್ಲಿ ಬಚ್ಚಿಟ್ಟುಕೊಂಡಿದ್ದ ಸತ್ಯಕಥೆಯೊಂದನ್ನು ಗೆಳತಿಯ ಮುಂದೆ ತೆರೆದಿಡಲಿದ್ದಳು ಆರಾಧ್ಯ. ದೀರ್ಘ ಉಸಿರನ್ನು ಎಳೆದುಕೊಂಡು ಗೆಳತಿಯ ಮಡಿಲಿನಲ್ಲಿ ಮಲಗಿದ ಆರಾಧ್ಯ ಕಣ್ಣು ಮುಚ್ಚಿ ಗತಜೀವನದೊಳಗೆ ಜಾರಿದಳು. ಇಷ್ಟಕ್ಕೂ ಮದುವೆಯನ್ನು ಧಿಕ್ಕರಿಸಿ ಆರಾಧ್ಯ ಮನೆ ಬಿಟ್ಟು ಬಂದಿದ್ದೇಕೆ?